ಎಲ್ಲರಿಗೂ ನಮಸ್ಕಾರ. ಹೊಸ ವಿಡಿಯೋಗೆ ಸ್ವಾಗತ. ಇಸ್ರೇಲ್ ಗಾಜಾ ಇರಾನ್ ನಡುವಿನ ಸಂಘರ್ಷ ಆರಂಭವಾಗಿ 11 ತಿಂಗಳುಗಳೇ ಕಳೆದವು. ಆದರೂ ತಣ್ಣಗಾಗುವ ಬದಲು ಯುದ್ಧದ ಸ್ವರೂಪ ಪಡೆಯುವತ್ತ ಈ ಸಂಘರ್ಷ ಸಾಗಿದೆ. ಇದೆಲ್ಲದರ ಮಧ್ಯೆ ಹಲವರಿಗೆ ಒಂದು ಸಂಶಯವಿದೆ. ಭಾರತ ಇಸ್ರೇಲ್ಗೆ ವೆಪನ್ ರಫ್ತು ಮಾಡುತ್ತದೆಯೋ ಎಂಬುದಾಗಿ. ಹಾಗಾದ್ರೆ ನಿಜವಾಗಿ ಭಾರತ ಇಸ್ರೇಲ್ ನಡುವೆ ಆಯುಧಗಳ ವಹಿವಾಟು ಇದೆಯೇ? ಇದ್ದರೆ ಯಾವ ಸ್ವರೂಪದ್ದು ಎಂಬಿತ್ಯಾದಿ ವಿಚಾರಗಳ ಬಗ್ಗೆ ನೋಡುವ. ಅದಕ್ಕೂ ಮೊದಲು ಚಾನೆಲ್ ಸಬ್ಸ್ಕ್ರೈಬ್ ಮಾಡದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡಿ, ಹಾಗೆ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಎಂದು ಹೇಳುತ್ತಾ ವಿಷಯಕ್ಕೆ ಬರುವ. ಭಾರತ ಹಾಗೂ ಇಸ್ರೇಲ್ ನಡುವಿನ ಆಯುಧಗಳ ವಹಿವಾಟಿಗೆ ಸಂಬಂಧಿಸಿ ಹೇಳುವುದಾದರೆ ಅಫಿಷಿಯಲ್ ಆಗಿ ಎರಡೂ ದೇಶಗಳು ಒಪ್ಪದಿದ್ರೂ ಕಾರ್ಗಿಲ್ ಯುದ್ಧದ ಬಳಿಕ ನಮ್ಮ ದೇಶ ಇಸ್ರೇಲ್ ಜೊತೆ ಒಂದು ಒಪ್ಪಂದ ಮಾಡಿತ್ತು. ಇಸ್ರೇಲ್ ನಮ್ಮ ದೇಶದಲ್ಲಿ ಜಂಟಿಯಾಗಿ ವೆಪನ್ ತಯಾರಿಸಲಾಗುವುದೆಂದು, ಅದು ಇಸ್ರೇಲಿಗೂ ಬಳಕೆ ಮಾಡುವ ರೀತಿಯಲ್ಲಿ ಈ ವೆಪನ್ಗಳನ್ನು ಭಾರತದಲ್ಲೇ ಸ್ಟೋರೇಜ್ ಕೂಡ ಮಾಡಲಾಗುವುದು. ಯಾವುದೇ ಸಂದರ್ಭದಲ್ಲಿ ಇಸ್ರೇಲ್ಗೆ ಅಗತ್ಯವಿದ್ದರೆ ಅದನ್ನು ನೀಡಬೇಕು ಎಂಬುದು ಕೂಡ ಈ ಒಪ್ಪಂದದಲ್ಲಿ ಅಡಗಿದೆ. ನಿಮ್ಗೆಲ್ರಿಗೂ ತಿಳಿದಿರೋ ವಿಚಾರವೇ, ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ ನಮ್ಮ ಸೈನಿಕರು ಕೆಳಗಿನ ಸ್ಪಾಟ್ ಇಂದ ಮೇಲೆ ಟಾರ್ಗೆಟ್ ಮಾಡಿ ಫೈರ್ ಮಾಡಲು ಇಸ್ರೇಲ್ ವಿಜ್ಞಾನಿಗಳು ನೆರವು ನೀಡಿದ್ದು. ಅಂದಿನಿಂದ ಭಾರತದ ಜೊತೆ ಇಸ್ರೇಲ್ ಈ ರೀತಿ ವೆಪನ್ ನಮ್ಮ ದೇಶದಲ್ಲೇ ತಯಾರಿಸಲು ಮಾತುಕತೆ ನಡೆಸಿ ಒಪ್ಪಂದ ಕುದುರಿಸಿತು. ಇದೀಗ ಗಾಜಾ ಯುದ್ಧಕ್ಕೆ ಸಂಬಂಧಿಸಿ ಭಾರತದಿಂದ ಬೇಕಾದಷ್ಟು ವೆಪನ್ ಸಾಗಾಟ ಮಾಡಲಾಗಿದೆ. ಭಾರತದ ಗ್ಲಾಕ್ ಮಾಸ್ಟರ್ ಏರ್ಫೋರ್ಸ್ನ ಟ್ರಾನ್ಸ್ಪೋರ್ಟ್ ಏರ್ಕ್ರಾಫ್ಟ್ ಅಲ್ಲೂ ವೆಪನ್ ಸಪ್ಲೈ ಮಾಡಲಾಗುತ್ತಿದೆ. ಭಾರತ ಇದೀಗ ಆಯುಧಗಳ ರಫ್ತು ದೇಶವಾಗಿ ಹೊರಹೊಮ್ಮಿದೆ. ಅರ್ಮೇನಿಯಾ ಅಜರ್ಬೈಜಾನ್ ಯುದ್ಧದಲ್ಲೂ ಅರ್ಮೇನಿಯಾಕ್ಕೆ ಸಪ್ಲೈ ಮಾಡುತ್ತಿದೆ. ಸಂಪೂರ್ಣವಾಗಿ ಇಸ್ರೇಲ್ ತಂತ್ರಜ್ಞಾನ ಬಳಸಿ ಅದಾನಿ ಮೊದಲಾದ ಪ್ರೈವೇಟ್ ಕಂಪನಿಗಳ ಸಹಭಾಗಿತ್ವದೊಂದಿಗೆ ಭಾರತದಲ್ಲಿ ವೆಪನ್ಗಳನ್ನು ಮ್ಯಾನುಫ್ಯಾಕ್ಚರಿಂಗ್ ಮಾಡಲಾಗುತ್ತಿವೆ. ಭಾರತಕ್ಕೂ ಅಗತ್ಯವಿದ್ದಾಗ ಇಸ್ರೇಲ್ನ ಆಯುಧಗಳನ್ನು ಆಮದು ಮಾಡಿಕೊಳ್ಳಬಹುದೆಂದು ಈ ಒಪ್ಪಂದದಲ್ಲಿ ಒಡಂಬಡಿಕೆ ಅಳವಡಿಸಲಾಗಿದೆ. ಅಂದ್ರೆ ಭಾರತದಲ್ಲಿ ಜಂಟಿಯಾಗಿ ವೆಪನ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಇಲ್ಲಿಯೇ ಸ್ಟೋರೇಜ್ ಮಾಡಿ ಅಗತ್ಯವಿದ್ದಾಗ ಇಸ್ರೇಲ್ ತನ್ನ ದೇಶಕ್ಕೆ ಈ ಆಯುಧಗಳನ್ನು ಆಮದು ಮಾಡಿಕೊಳ್ಳುತ್ತದೆ. ಜೊತೆಗೆ ಭಾರತಕ್ಕೆ ಅಗತ್ಯದ ಸಂದರ್ಭದಲ್ಲಿ ತನ್ನಲ್ಲಿನ ವೆಪನ್ ಹಾಗೂ ತಂತ್ರಜ್ಞಾನ ನೀಡುವುದು ಈ ಒಪ್ಪಂದದ ಸಾರಾಂಶ. 2 ಬಾರಿ ಭಾರತ ಟೆಲ್ ಅವೀವ್ಗೆ ವೆಪನ್ ತೆಗೆದುಕೊಂಡು ಹೋಗಿದ್ದಾಗ ಸಾಗಾಟಕ್ಕೆ ತಡೆಯುಂಟಾಗಿತ್ತು. ಆ ಸಂದರ್ಭದಲ್ಲಿ ಭಾರತ ಹಾಗೂ ಇಸ್ರೇಲ್ ಮಧ್ಯ ಪ್ರವೇಶಿಸಿ ಈ ಹಡಗನ್ನು ರಿಲೀಸ್ ಮಾಡಿತ್ತು. ವೆಪನ್ಗಳ ತಂತ್ರಜ್ಞಾನ ಸಂಪೂರ್ಣ ಇಸ್ರೇಲ್ನಂತಾಗಿದೆ. ಇವುಗಳನ್ನು ಭಾರತದಲ್ಲಿ ಸ್ಟೋರೇಜ್ ಮಾಡುವುದಕ್ಕೆ ಭಾರತ ಪ್ರತ್ಯೇಕ ಚಾರ್ಜ್ ಅನ್ನು ಕೂಡ ಪಡೆದುಕೊಳ್ಳುತ್ತಿದೆ. ಇದು ಭಾರತ ಹಾಗೂ ಇಸ್ರೇಲ್ ನಡುವಿನ ಆಯುಧಗಳ ವಹಿವಾಟಿಗೆ ಸಂಬಂಧಿಸಿದಂತೆ ಲಭಿಸಿದ ಮಾಹಿತಿ ಎಂದು ಹೇಳುತ್ತಾ ಇಲ್ಲಿಗೆ ಇಂದಿನ ಈ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯವಾಗಿ ಮತ್ತೆ ಬರುತ್ತೇನೆ. ಹಾಗೂ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡಿ, ಹಾಗೆ ಈ ವಿಡಿಯೋವನ್ನು ಎಲ್ಲರಿಗೆ ಶೇರ್ ಮಾಡಿ ಎಂದು ಹೇಳುತ್ತಾ ಎಲ್ಲರಿಗೂ ಮತ್ತೊಮ್ಮೆ ವಂದನೆಗಳು.